ಸ್ನೇಹಿತರೆ ನಮಸ್ಕಾರ, ಅನ್ವೇಷಣೆಗೆ ಸ್ವಾಗತ. ಹುಬ್ಬಳ್ಳಿಯ ಎನ್ಕೌಂಟರ್ ರಾಜ್ಯವ್ಯಾಪಿ ಭಾರಿ ಚರ್ಚೆಯಾಗ್ತಿದೆ. ಕೆಲವರು ಎನ್ಕೌಂಟರ್ ಮಾಡಿದ್ದು ಸರಿ ಅಂತಾರೆ, ಇನ್ನು ಕೆಲವರು ಇದೇ ಎನ್ಕೌಂಟರ್ ಸೌಜನ್ಯ ಪ್ರಕರಣದಲ್ಲಿ ಅಂದು ಸಂತೋಷ್ ರಾವ್ ವಿರುದ್ಧ ನಡೆದಿದ್ರೆ ಏನ್ ಮಾಡ್ತಿದ್ರಿ ಅಂತ ಕೇಳ್ತಿದ್ದಾರೆ. ಅಷ್ಟೇ ಅಲ್ಲ, ಅಪ್ರಾಪ್ತರ ಮೇಲೆ ಅತ್ಯಾಚಾರ ಮಾಡಿರೋ ಬಲಿಷ್ಠರನ್ನೇಕೆ ಎನ್ಕೌಂಟರ್ ಮಾಡಲಿಲ್ಲ ಅಂತಾನೂ ಕೇಳ್ತಿದ್ದಾರೆ. ಈ ಎಲ್ಲಾ ವಿಚಾರಗಳ ಬಗ್ಗೆ ವಿವರವಾಗಿ ಮಾತಾಡೋಕ್ಕೂ ಮುನ್ನ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಅನ್ವೇಷಣೆ ಪೇಜನ್ನ ಲೈಕ್ ಅಂಡ್ ಫಾಲೋ ಕೂಡ ಮಾಡಿ. 2013 ಜೋಧ್ಪುರ 16 ವರ್ಷದ ಅಪ್ರಾಪ್ತ ಬಾಲಿಕೆಯ ಮೇಲೆ ದೇವಮಾನವ ಅಂತ ಕರೆಸಿಕೊಳ್ಳುವ ಅಸ್ರಾಂ ಬಾಪು ಅತ್ಯಾಚಾರ ಎಸಗಿದ್ದ. ಆ ಪ್ರಕರಣ ಸಾಬೀತಾಗಿ ಜೀವಾವಧಿ ಶಿಕ್ಷೆ ಕೂಡ ಪ್ರಕಟಿಸಲಾಗಿತ್ತು. ಈಗ ಅಸ್ರಾಂ ಬಾಪು ಅನಾರೋಗ್ಯದ ಕಾರಣ ಕೊಟ್ಟು ಕಳೆದ ಜನವರಿಯಿಂದ ಮಾರ್ಚ್ 31ರವರೆಗೂ ಬೇಲ್ ಮೇಲೆ ಹೊರಬಂದಿತ್ತು. ಗುರ್ಮಿತ್ ರಾಮ್ ರಹೀಂ ಸಿಂಗ್ ಈತ ಬಲವಂತದ ವೇಶ್ಯವಾಟಿಕೆ ವಿರುದ್ಧ ಅತಿ ದೊಡ್ಡ ಚಳವಳಿ ಮಾಡಿದ ಅತ್ಯಂತ ಪ್ರಭಾವಶಾಲಿ ಧರ್ಮಗುರು. ಆದ್ರೆ ಅಂತಹ ಧರ್ಮಗುರು ತನ್ನದೇ ಆಶ್ರಮದಲ್ಲಿದ್ದ ಮಹಿಳಾ ಭಕ್ತಿಯರ ಮೇಲೆ ಅತ್ಯಾಚಾರ ಮಾಡಿದ ಆ ಪ್ರಕರಣ ಪ್ರೂವ್ ಆಗಿತ್ತು. ಅಷ್ಟೇ ಅಲ್ಲ, ಆ ಪ್ರಕರಣದಲ್ಲಿ 20 ವರ್ಷ ಜೀವಾವಧಿ ಶಿಕ್ಷೆ ಆಯಿತು. ಆದ್ರೂ ಜೈಲು ಸೇರಿದ ದಿನದಿಂದ ಇಲ್ಲಿಯವರೆಗೂ ಸಾಕಷ್ಟು ಬಾರಿ ಫೆಲೋರ್ ಮೇಲೆ ಹೊರಗೆ ಬಂದಿದ್ದಾರೆ. ಇನ್ನು ದೇಶವನ್ನೇ ಬೆಚ್ಚಿ ಬೀಳಿಸಿದ ಹತ್ರಾಸ್ ಅತ್ಯಾಚಾರ ಹಾಗೂ ಕೊಲೆ ಪ್ರಕರಣದಲ್ಲಿ ಸಂತ್ರಸ್ತೆಯ ಮೃತದೇಹವನ್ನ ಕುಟುಂಬಸ್ಥರಿಗೆ ನೀಡಲಿಲ್ಲ. ಪೊಲೀಸರೇ ರಾತ್ರಿ 2 ಗಂಟೆಯಲ್ಲಿ ಸಂತ್ರಸ್ತೆಯ ಮೃತದೇಹವನ್ನ ಸುಟ್ಟು ಭಸ್ಮ ಮಾಡಿದ್ರು. ಇದರಿಂದ ಆ ಪ್ರಕರಣ ಕೂಡ ಹಳ್ಳ ಹಿಡಿತು. ಇಷ್ಟೆಲ್ಲ ಯಾಕೆ? ಸೌಜನ್ಯ ಪ್ರಕರಣದಲ್ಲಿ ಸಂತೋಷ್ ರಾವೆ ನಿಜವಾದ ಆರೋಪಿ ಅಂತ ಪೊಲೀಸರು ಎನ್ಕೌಂಟರ್ ಮಾಡಿದ್ದಿದ್ರೆ ಏನಾಗ್ತಿತ್ತು? ಈಗಾಗಲೇ ನಿಮಗೆ ಕೆಲವು ಅನುಮಾನ ಮೂಡಿರುತ್ತೆ. ನಿಮಗೇನು ಹೆಣ್ಣು ಮಗು ಇಲ್ವಾ? ನಿಮ್ಮ ಮಗುವಿಗೂ ಹೀಗೆ ಆಗಿದ್ರೆ ಹೀಗೆ ಮಾಡ್ತಿದ್ರಾ ಎನ್ನುವ ಕಾಮೆಂಟ್ಸ್ ಕೂಡ ಹಾಕ್ತೀರಾ ಅಂತ ನಮಗೆ ಗೊತ್ತು. ಅಂತಹವರಿಗೂ ವಿಚಾರ ಸ್ಪಷ್ಟವಾಗಿ ಅರ್ಥವಾಗಬೇಕು ಅಂತಾನೆ ಇವತ್ತು ಕೆಲವು ವಿಚಾರಗಳನ್ನ ನಿಮ್ಮ ಮುಂದೆ ಇಡ್ತಿದ್ದೇವೆ. ಸ್ನೇಹಿತರೆ, ಅತ್ಯಾಚಾರಿಗಳನ್ನ ಎನ್ಕೌಂಟರ್ ಮಾಡೋದು ತಪ್ಪು ಅಂತ ನಾವು ಹೇಳಲ್ಲ. ಇಂಥವನೇ ಅತ್ಯಾಚಾರ ಮಾಡಿದ್ದಾನೆ ಅಂದ್ರೆ ಅಂತಹವನನ್ನ ಕಾನೂನಿನ ಮುಂದೆ ನಿಲ್ಲಿಸಿ ಕಾನೂನುಬದ್ಧವಾಗಿಯೇ ಎನ್ಕೌಂಟರ್ ಮಾಡುವ ಪದ್ಧತಿ ದೇಶದಲ್ಲಿ ಅಸ್ತಿತ್ವಕ್ಕೆ ಬರಬೇಕು. ಒಂದು ವೇಳೆ ಪ್ರಭಾವಿಗಳ ಮಕ್ಕಳು, ರಾಜಕಾರಣಿಗಳ ಮಕ್ಕಳು ಅತ್ಯಾಚಾರದಲ್ಲಿ ಭಾಗಿಯಾಗಿದ್ರೆ ಅಂತವರನ್ನ ಮುಲಾಜಿಲ್ಲದೆ ಕೋರ್ಟ್ ಕಟಕಟೆಯಲ್ಲಿ ನಿಲ್ಲಿಸಿ ಅಂತಹ ನೀಚರಿಗೆ ಕಾನೂನುಬದ್ಧವಾಗಿಯೇ ಎನ್ಕೌಂಟರ್ ಶಿಕ್ಷೆ ವಿಧಿಸಬೇಕು ಎನ್ನುವುದೇ ನಮ್ಮ ಅಭಿಪ್ರಾಯ. ಹುಬ್ಬಳ್ಳಿಯ ಎನ್ಕೌಂಟರ್ ಪ್ರಕರಣದಲ್ಲಿ ಅತ್ಯಾಚಾರಿ ಬಿಹಾರದ ಕೂಲಿ ಕಾರ್ಮಿಕ. ಒಂದು ವೇಳೆ ಅವನು ಕೂಲಿ ಕಾರ್ಮಿಕ ಅಲ್ಲದೆ ಬಲಿಷ್ಠ ರಾಜಕಾರಣಿಯ ಮಗನಾಗಿದ್ರೆ, ಪ್ರಭಾವಿ ವ್ಯಕ್ತಿಯ ವಂಶದ ಕುಡಿಯಾಗಿದ್ರೆ ಪೊಲೀಸ್ ಎನ್ಕೌಂಟರ್ ಸಾಧ್ಯವಾಗ್ತಿತ್ತ ಎನ್ನುವ ಪ್ರಶ್ನೆಯನ್ನ ನಿಮ್ಮ ವಿವೇಚನೆಗೆ ಬಿಟ್ಟು ಬಿಡ್ತೀವಿ. ಯಾಕೆಂದ್ರೆ ದೆಹಲಿಯ ನಿರ್ಭಯ ಪ್ರಕರಣದಲ್ಲಿ ಮರಣ ದಂಡನೆಗೆ ಒಳಗಾದ ಅತ್ಯಾಚಾರಿಗಳು ಕೂಡ ಕಾರ್ಮಿಕ ವರ್ಗಕ್ಕೆ ಸೇರಿದವರು. ಹೈದರಾಬಾದ್ ಸಾಮೂಹಿಕ ಅತ್ಯಾಚಾರ ಹಾಗೂ ಕೊಲೆ ಪ್ರಕರಣದಲ್ಲಿ ಎನ್ಕೌಂಟರ್ ಆದ 4 ಮಂದಿ ಅತ್ಯಾಚಾರಿಗಳು ಕೂಡ ಡ್ರೈವರ್, ಕ್ಲೀನರ್ ಕೆಲಸ ಮಾಡ್ತಿದ್ದಂತಹ ಶ್ರಮಿಕ ವರ್ಗದವರು. ಅಂದ್ರೆ ಅತ್ಯಾಚಾರ ಪ್ರಕರಣಗಳಲ್ಲಿ ಅತ್ಯಾಚಾರಿಗಳ ಬ್ಯಾಕ್ ಗ್ರೌಂಡ್ ನೋಡಿ ಪೊಲೀಸರು ಎನ್ಕೌಂಟರ್ ಮಾಡೋದು ಎಷ್ಟು ಸರಿ ಎನ್ನುವ ಪ್ರಶ್ನೆ ಸದ್ಯ ಹುಟ್ಟುಕೊಂಡಿರೋದು ಸುಳ್ಳಲ್ಲ. ಅಪ್ರಾಪ್ತ ಯುವತಿಯ ಮೇಲೆ ಅತ್ಯಾಚಾರ ಮಾಡಿದ ಅಸಾರಾಂ ಬಾಪು, ಭಕ್ತಿಯರ ಮೇಲೆ ಅತ್ಯಾಚಾರ ಮಾಡಿ ಆಶ್ರಮದಲ್ಲಿಯೇ ನಡೆಯೋ ಅನಾಚಾರಗಳನ್ನ ಪತ್ರಿಕೆಗಳಲ್ಲಿ ಬರೆಯುತ್ತಿದ್ದ ಜರ್ನಲಿಸ್ಟ್ ಅನ್ನ ಕ್ರೂರವಾಗಿ ಕೊಲೆ ಮಾಡಿದ ಗುರ್ಮಿತ್ ರಾಮ್ ರಹೀಂ ಬಾಬಾ ಕೂಡ ಜೈಲು ತನ್ನ ಅತ್ತೆಯ ಮರಿಯಂತೆ ಬೇಕಾದಾಗಲೆಲ್ಲ ಫೆರೋರ್ ಮೇಲೆ ಹೊರಬರ್ತಿದ್ದಾರೆ. ಹತ್ರಾಸ್ ಪ್ರಕರಣದ ಅತ್ಯಾಚಾರಿಗಳು ಕೂಡ ಇವತ್ತು ಬಿಂದಾಸ್ ಆಗಿ ಓಡಾಡಿಕೊಂಡು ಆರಾಮಾಗಿದ್ದಾರೆ. ಇದನ್ನೆಲ್ಲ ನೋಡಿದಾಗ ಹಣ ಇದ್ದವರು, ಅಧಿಕಾರ ಇರೋರು ಅತ್ಯಾಚಾರ ಮಾಡಿದ್ರೆ ಕೋರ್ಟ್ ಕಾನೂನು ಅಂತ ಸುದೀರ್ಘ ವಿಚಾರಣೆ ನಡೆಯುತ್ತೆ. ಅವರ ವಿರುದ್ಧ ಬಲವಾದ ಸಾಕ್ಷಿಗಳು ಇದ್ರೆ ಮಾತ್ರ ಕಾನೂನಿನಲ್ಲಿ ಶಿಕ್ಷೆ ಆಗುತ್ತೆ. ಆ ಶಿಕ್ಷೆ ನಂತರವೂ ಬೇಕಾದಾಗಲೆಲ್ಲ ಆ ಅತ್ಯಾಚಾರಿಗಳು ಅನಾರೋಗ್ಯ ಅಂತ ಹೇಳಿ ಫೆರೋಲ್ ಮೇಲೆ ಹೊರಗೆ ಬರಬಹುದು. ಆದ್ರೆ ಅದೇ ಕಾರ್ಮಿಕರು, ಶ್ರಮಿಕ ವರ್ಗದವರು ಅತ್ಯಾಚಾರಿಗಳಾದ್ರೆ ಅವರನ್ನ ಚಿಟಿಕೆ ಹೊಡೆಯೋದ್ರಲ್ಲಿ ಎನ್ಕೌಂಟರ್ ಮಾಡ್ತಾರೆ, ಕೇಸ್ ಕ್ಲೋಸ್ ಆಗುತ್ತೆ. ಈಗ ನೀವೇ ಆಲೋಚನೆ ಮಾಡಿ, ಅತ್ಯಾಚಾರಿಗಳು ಪ್ರಭಾವಿಗಳಾದ್ರೂ ಸರಿ, ಶ್ರಮಿಕ ವರ್ಗ
ವರ್ಗದವರು ಆದ್ರೂ ಸರಿ, ಅವರಿಗೆ ಕಾನೂನುಬದ್ಧವಾಗಿಯೇ ಎನ್ಕೌಂಟರ್ ಮಾಡುವ ಪದ್ಧತಿ ನಮ್ಮ ದೇಶದಲ್ಲಿ ಅಸ್ತಿತ್ವಕ್ಕೆ ಬರಬೇಕಾ ಬೇಡವಾ? ಹಣ ಅಧಿಕಾರ ಇದ್ರೂ ಸರಿ, ಅತ್ಯಾಚಾರಿಗಳು ಕಾನೂನಿನಿಂದ ತಪ್ಪಿಸಿಕೊಳ್ಳದಂತೆ ಪೊಲೀಸರು ಕೆಲಸ ಮಾಡಬೇಕಾ ಬೇಡವಾ? ಹುಬ್ಬಳ್ಳಿಯ ಎನ್ಕೌಂಟರ್ ಪ್ರಕರಣದಲ್ಲಿ ತೋರಿಸೋ ದಕ್ಷತೆ ಸೌಜನ್ಯ ಪ್ರಕರಣದಲ್ಲೂ ತೋರಿಸಬೇಕಾ ಬೇಡವಾ ಎನ್ನುವುದನ್ನ ನೀವೇ ನಿರ್ಧಾರ ಮಾಡಿ. ಒಂದು ಮಾತ್ರ ಸತ್ಯ, ಅತ್ಯಾಚಾರಿಗಳ ವಿರುದ್ಧ ಎಂತಹ ಕಾನೂನು ಬರಬೇಕು ಅಂದ್ರೆ, ಕನಸಿನಲ್ಲೂ ಅತ್ಯಾಚಾರ ಮಾಡುವ ಆಲೋಚನೆ ಬಂದ್ರೆ ಅತ್ಯಾಚಾರಿಗಳು ಬೆಚ್ಚಿ ಬೀಳಬೇಕು. ಅಂತಹ ಕಠಿಣ ಕಾನೂನು ನಮ್ಮ ದೇಶದಲ್ಲಿ ಅಸ್ತಿತ್ವಕ್ಕೆ ಬರಬೇಕು. ಪೊಲೀಸರು ಕೂಡ ಅತ್ಯಾಚಾರಿಗಳು ಯಾರೇ ಆದ್ರೂ ಸರಿ, ಅವರನ್ನ ಕಾನೂನಿನ ಮುಂದೆ ನಿಲ್ಲಿಸಿ ಎನ್ಕೌಂಟರ್ ಮಾಡುವ ಶಿಕ್ಷೆ ಕೊಡಿಸೋ ಧೈರ್ಯ ತೋರಿಸಬೇಕು. ಆಗ ಮಾತ್ರವೇ ಅತ್ಯಾಚಾರಿಗಳಿಗೆ ಕಡಿವಾಣ ಹಾಕೋಕೆ ಸಾಧ್ಯ. ಇಲ್ಲದೆ ಹೋದ್ರೆ ದುಡ್ಡು ಅಧಿಕಾರ ಇರೋನು ಅತ್ಯಾಚಾರ ಮಾಡಿ ಕಾನೂನಿನಿಂದ ತಪ್ಪಿಸಿಕೊಳ್ತಾನೆ. ದುಡ್ಡು ಇಲ್ಲದವನೋ ಶ್ರಮಿಕನೋ ಅತ್ಯಾಚಾರ ಮಾಡಿದ್ರೆ ತಕ್ಷಣ ಎನ್ಕೌಂಟರ್ಗೆ ಗುರಿಯಾಗ್ತಾನೆ ಇರ್ತಾನೆ. ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆ ನಿಮ್ಮ ಮುಂದೆ ಆದಷ್ಟು ಬೇಗ ಬರ್ತೀವಿ. ಅಲ್ಲಿಯವರೆಗೂ ಕೀಪ್ ವಾಚಿಂಗ್ ಅನ್ವೇಷಣೆ.